ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವಿನ ಸಂಘರ್ಷ ಮುಂದುವರೆದಿದೆ. ಯಾವ ಸಂಘರ್ಷನೂ ಇಲ್ಲ. ರಾಜ್ಯಪಾಲರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಕೆಲಸ ಮಾಡುತ್ತೆ. ನಾವು ಯಾವುದೇ ಮಸೂದೆಗಳನ್ನು ರಾಜ್ಯಪಾಲರ ಅನುಮತಿಗೆ ಕೊಟ್ಟಾಗ ಅವರು ಕ್ಲಾರಿಫಿಕೇಷನ್ ಕೇಳೋದು ಸಹಜ. ಅವ್ರಿಗೆ ನೀವು ಮಾಡಿದೆಲ್ಲ ಸರಿ ಅಂತ ಅನಿಸೋದಿಲ್ಲ. ಅನೇಕ ಬಿಲ್ಗಳಲ್ಲಿ ನಾವು ಕಳಿಸಿದ್ದನ್ನು ಅವರೇನು ಪ್ರಶ್ನೆನೇ ಮಾಡೋದಿಲ್ಲ, ಹಾಗೆ ಸೈನ್ ಮಾಡಿ ಕಳಿಸ್ತಾರೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಕ್ಲಾರಿಫಿಕೇಷನ್ ಬೇಕಾಗ್ತದೆ, ಆವಾಗ ಸರ್ಕಾರಕ್ಕೂ ವಾಪಸ್ ಕಳಿಸ್ತಾರೆ. ಅದಕ್ಕೆ ನಾವು ಕ್ಲಾರಿಫೈ ಮಾಡಿ ಅವರಿಗೆ ತಿಳಿ ಹೇಳ್ತೇವೆ. ನೋಡಿ, ಈ ರೀತಿ ಈ ಕಾರಣಕ್ಕೋಸ್ಕರ ಈ ಮಸೂದೆಯಲ್ಲಿ ಈ ರೀತಿ ಹೇಳಿದ್ದೇವೆ ಅಂತ ಹೇಳ್ತೇವೆ. ಹೇಳಿದಾಗ ಅವ್ರಿಗೆ ಸಮಾಧಾನ ಆದರೆ ಸೈನ್ ಮಾಡಿ ಕಳಿಸ್ತಾರೆ, ಇಲ್ಲದೇ ಇದ್ದರೆ ಫರ್ದರ್ ಕ್ಲಾರಿಫಿಕೇಷನ್ ಕೇಳ್ತಾರೆ. ಇದು ನಡ್ಕೊಂಡು ಬಂದಿರೋಂಥ ಪದ್ಧತಿ. ಇದು ತಮಗೂ ಗೊತ್ತಿರ್ಬೋದು, ಮೊನ್ನೆ ಮೈಕ್ರೋ ಫೈನಾನ್ಸ್ದು ಬಿಲ್ಲು ಆರ್ಡಿನೆನ್ಸ್ ಇದ್ದಾರೆ ಕಳಿಸಿದ್ದು. ಅವರು 4-5 ಪ್ರಶ್ನೆಗಳನ್ನು ಕೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಅದನ್ನು ನಾವೆಲ್ಲ ಅದಕ್ಕೆ ಕರೆಕ್ಷನ್ಸ್ ಮಾಡಿ ಯಾವ್ಯಾವ ಪ್ರೊವಿಷನ್ಸಲ್ಲಿ ನಾವು ಏನು ತಂದಿದ್ದೇವೆ ಕಾನೂನನ್ನು, ಅದನ್ನು ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಅವ್ರಿಗೆ ಅರ್ಥ ಆಯಿತು, ಹೌದು ಇದು ಕರೆಕ್ಟ್ ಇದೆ ಅಂತೇಳಿ ಅಂಗೀಕಾರ ಮಾಡಿ ಕಳಿಸಿದರು. ಅದೇ ರೀತಿಯಲ್ಲಿ ಈಗಲೂ ಕೂಡ ಕಳಿಸಿದ್ದಾರೆ. ಅದರಲ್ಲೇನು ದೊಡ್ಡ ವಿಚಾರ, ಸಂಘರ್ಷ ಇಲ್ಲ. ಡೌಟ್ ಇತ್ತು ಕಳಿಸಿದ್ದಾರೆ, ನಾವು ಕ್ಲಾರಿಫೈ ಮಾಡ್ತೀವಿ.